ಏಕತೆಯ ಪರಿಕಲ್ಪನೆ ಬಂದದ್ದು ಅಂತ ಬ್ರಿಟಿಷರು ಒಂದು ಆರ್ಗ್ಯುಮೆಂಟ್ ಇಟ್ಟಿದ್ರು. ಆವಾಗ ಅದಕ್ಕೆ ಉತ್ತರವಾಗಿ ಮಹಾತ್ಮ ಗಾಂಧಿಯವರು ಉತ್ತರವನ್ನು ಕೊಡ್ತಾರೆ. ಏನು ಅಂತ ಹೇಳಿದ್ರೆ, ನೀವು ಬಂದ ನಂತರವೇ ಏಕತೆಯ ಭಾವನೆ ಬಂತು ಅಂತ ಭಾವಿಸಬೇಡಿ. ನೀವು ಬರುವುದಕ್ಕೆ ಮೊದಲು ಭಾರತದ 8 ದಿಕ್ಕುಗಳಲ್ಲಿ ಇದ್ದಂತ 8 ಧಾರ್ಮಿಕ ಕೇಂದ್ರಗಳು ಪರಸ್ಪರ ಕನೆಕ್ಟೆಡ್ ಆಗಿ ಧಾರ್ಮಿಕವಾಗಿ ಇಡೀ ರಾಷ್ಟ್ರ, ಇಡೀ ದೇಶ ಒಂದು ಏಕತೆಯ ಭಾವನೆಯನ್ನು ತಳೆದಿತ್ತು ಅಂತೇಳಿ. ಅದು ಸತ್ಯವೂ ಕೂಡ. ಯಾಕೆ ಅಂತ ಹೇಳಿದ್ರೆ, ತಮಿಳುನಾಡಿನ ಒಬ್ಬ ಕಾಶಿಗೆ ಹೋಗ್ಬೇಕು ಅಂತಾದ್ರೆ ಅಲ್ಲಿ ರಾಜ ಯಾರು ಬೇಕಾದ್ರೂ ಇರ್ಬೋದು, ಯಾವ ರಾಜ ಇರ್ಬೇಕಾದ್ರೂ ಕಾಶಿಗೆ ಹೋಗ್ಬೇಕು ಅಂತ ಹೇಳಿ ಆದ್ರೆ ವೀಸಾ ಪಾಸ್ಪೋರ್ಟಿನ ಅವಶ್ಯಕತೆ ಇರಲಿಲ್ಲ. ಇಲ್ಲಿ ಒಬ್ಬ ರಾಜ ಇರ್ಬೋದು, ಅಲ್ಲಿ ಮತ್ತೊಬ್ಬ ರಾಜ ಇರ್ಬೋದು, ವೀಸಾ ಪಾಸ್ಪೋರ್ಟಿನ ಅವಶ್ಯಕತೆ ಇರಲಿಲ್ಲ. ಧಾರ್ಮಿಕವಾಗಿ ಆ ಏಕತೆಯನ್ನು ಸಾಧಿಸಿದೆ ಅಂತ ಗಾಂಧೀಜಿಯವರು ಆರ್ಗ್ಯುಮೆಂಟ್ ಮಾಡ್ತಾರೆ. ಇದು ನೇಷನ್ ಅನ್ನುವ ಪರಿಕಲ್ಪನೆ ಬಂದಾಗ ಹೌದು, ಅದನ್ನು ಆಧುನಿಕ ಸಂದರ್ಭದಲ್ಲಿ ಬಂದದ್ದು ಆಮೇಲೆ. ಯಾಕೆ ಅಂತ ಹೇಳಿದ್ರೆ ಯುರೋಪಿನಲ್ಲಿಯೂ ನೇಷನ್ ಪರಿಕಲ್ಪನೆ ಇರಲಿಲ್ಲ, ಅದು ಕೂಡ ಆಮೇಲೆ ಬಂದದ್ದು. ಈ ರಾಷ್ಟ್ರ ಅಂತ ಹೇಳುವಂತದ್ದು ಈ ರೀತಿಯಲ್ಲಿ ದೇಶ ಮತ್ತು ರಾಷ್ಟ್ರದ ವ್ಯತ್ಯಾಸಗಳನ್ನು ಮೊದಲು ಅರ್ಥ ಮಾಡಬಹುದು. ಆಮೇಲೆ ರಾಷ್ಟ್ರೀಯತೆಯಲ್ಲಿ ಬರುವಂತ ಫೀಲಿಂಗ್ ಆಫ್ ಒನ್ನೆಸ್, ನಾವೆಲ್ಲರೂ ಒಂದೇ ಎನ್ನುವ ಭಾವ, ಈ ಭಾವವನ್ನು ನಿರ್ಮಾಣ ಮಾಡುವ ಶಕ್ತಿಗಳು ಯಾವುದು ಅಂತ ಈ ರಾಜ್ಯಶಾಸ್ತ್ರದ ಇದರಲ್ಲಿ ತುಂಬಾ ಡಿಸ್ಕಷನ್ಗಳು ಬರ್ತವೆ ಅದರ ಬಗ್ಗೆ. ಆ ಏಕತೆಯನ್ನು ತರುವ ಸಂಗತಿಗಳು ಯಾವುದು ಅಂತೇಳಿ, ಒಂದು ಸಾಮಾನ್ಯ ಜನಾಂಗ, ಕಾಮನ್ ಎಥ್ನಿಕಲ್ ಗ್ರೂಪ್, ಸಾಮಾನ್ಯ ಜನಾಂಗ. ಎರಡನೇದು ಒಂದೇ ಧರ್ಮ, ಒಂದೇ ಭಾಷೆ. ಈ ರೀತಿ ಎಲ್ಲ ಒಂದೇ ಆಗಿದ್ರೆ ಈ ಏಕತೆಯನ್ನು ಬರಲಿಕ್ಕೆ ಸಹಕಾರಿಯಾಗ್ತದೆ ಅಂತ ಹೇಳುವಂತದ್ದು ಒಂದು ಡಿಸ್ಕಷನ್ ಬರ್ತದೆ. ಒಂದು ಪುರಾತನ ಕಾಲದ, ಇದು ಸ್ವಲ್ಪ ಪುರಾತನ ಕಾಲ ಅಲ್ಲ, ನ್ಯಾಷನಲಿಸಮಿನ ಹಿಂದಿನ ತಲೆಮಾರಿನ ಕಾಲ, ಅದರಲ್ಲಿ ಈ ವಿವರಣೆಗಳು ಬರ್ತವೆ ಇಲ್ಲಿ. ಆದ್ರೆ ಆಧುನಿಕ ರಾಷ್ಟ್ರಗಳು ಯಾವುದೂ ಕೂಡ ಈ ಲಕ್ಷಣವನ್ನು ಎಲ್ಲಿಯೂ ಹೊಂದಿಲ್ಲ. ಎಲ್ಲಾ ದೇಶಗಳಲ್ಲಿಯೂ ಮಿಶ್ರ ಜನಾಂಗಗಳೇ ಇರುವಂತದ್ದು. ಜನಾಂಗ ಇದನ್ನು ಸ್ಪಷ್ಟಪಡಿಸ್ತೇನೆ ನಾನು, ತುಂಬಾ